ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗಿಂದೊಂದು ಸ್ವಲ್ಪ ಬಿಸ್ನೆಸ್ ಸೀರೀಸ್ ನಡೀತಾ ಇರೋದ್ರಿಂದ ಇವತ್ತಿನ ಕಾನ್ಸೆಪ್ಟು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಶಾಪಲ್ಲಿ ಮಾಡ್ತಾ ಇರೋದ್ರಿಂದ ರೋಡಲ್ಲಿ ಒಂದು ಸ್ವಲ್ಪ ಶಬ್ದಗಳಿರುತ್ತೆ. ಆಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ನಾಯ್ಸ್ ಇರುತ್ತೆ. ಸೊ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಅಂತ ಹೇಳ್ತಾ ಬನ್ನಿ, ಇವತ್ತಿನ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ಸೊ ಬಿಸ್ನೆಸ್ಸಲ್ಲಿ ನಿಜವಾಗ್ಲೂ ದುಡ್ಡು ಮಾಡಬಹುದಾ, ಯಾರೆಲ್ಲ ದುಡ್ಡು ಮಾಡ್ಬೋದು ಅನ್ನೋದು ತುಂಬ ಜನ ಡೌಟ್ ಇರುತ್ತೆ. ಆಮೇಲೆ ನೀವು ಕೂಡ ತುಂಬ ರಿಸರ್ಚ್ ಮಾಡ್ತಾ ಇರ್ತೀರ. ಎಲ್ಲಿ ಚಾಟ್ ಹಾಕೋದು ಅಂದರೆ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡ್ಬೋದಾ, ಯಾವ ಬಿಸ್ನೆಸ್ಸಲ್ಲಿ ಜಾಸ್ತಿ ದುಡ್ಡು ಮಾಡ್ಬೋದು. ಸೊ ಈ ರೀತಿ ತುಂಬ ಥರ ಡೌಟ್ಸ್ ಇರುತ್ತೆ. ಆಮೇಲೆ ಇನ್ನೂ ಕೆಲವೊಂದು ಜನ ಏನು ಮಾಡ್ತಾರೆ, ಒಂದು ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಮಾಡೋಕ್ಕಾಗಲ್ಲ. ಸೊ 1 ಕೋಟಿ ಇದ್ದರೆ, ನನ್ನ ಹತ್ರ 1 ಕೋಟಿ ಇದ್ದರೆ ನಾನು 10 ಕೋಟಿ ಮಾಡ್ಬೋದು, 20 ಕೋಟಿ ಮಾಡ್ಬೋದು. ಬಟ್ ನನ್ನ ಹತ್ರ ದುಡ್ಡೇ ಇಲ್ಲ, 1 ಲಕ್ಷ 1,000 ರೂಪಾಯಿನೂ ದುಡ್ಡಿಲ್ಲ. ಹೇಗೆ ದುಡ್ಡು ಮಾಡೋದು ಗೈಸ್? ನೀವು ಅನ್ಕೋತಾ ಇರೋದು 100ಗೆ 200% ನಿಜ. ದುಡ್ಡಿದ್ರೆ ದುಡ್ಡು ಮಾಡ್ಬೋದು, ದುಡ್ಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ದುಡ್ಡು ಮಾಡೋದು. ಅದನ್ನು ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಅಂತಲೇ ಅಂದ್ಕೊಳ್ಳಿ. ಯಾಕೆ ಅಂದರೆ 1 ಕೋಟಿಯಿಂದ 2 ಕೋಟಿ ಮಾಡೋದು ಈಸಿ, ಬಟ್ 1 ಕೋಟಿ ಗಂಟ ರೀಚ್ ಆಗೋದಿದೆಯಲ್ಲ, ಅದೊಂದು ಸ್ವಲ್ಪ ಕಷ್ಟ. ಹೆಂಗೆ ಅಂದರೆ, ಇವಾಗ ಸಿಂಪಲ್ಲಾಗಿ 1 ಕೂಡಿಸಿ 2 ಆಗುತ್ತೆ, 2 ಕುಣ್ಸೋರು 4 ಆಗುತ್ತೆ, 4 ಕುಣ್ಸೋರು 8 ಆಗುತ್ತೆ. ಈ ರೀತಿ ಆಯಿತಾ. 1ರಿಂದ 2 ರೂಪಾಯಿ ಮಾಡೋದು 1 + 1 ಸೇರಿಸ್ಬೇಕು ನೀವು. ಅದನ್ನು ಡಬಲ್ ಮಾಡ್ಕೊಂಡು ಹೋಗೋದ 1 ಕೋಟಿ. 1 ಕೋಟಿನ ಡಬಲ್ ಮಾಡಿದಾಗ 2 ಕೋಟಿ ಈಸಿಯಾಗಿ ಆಗೋಗುತ್ತೆ. 2 ಕೋಟಿನ ಡಬಲ್ ಮಾಡಿದ್ರೆ 4 ಕೋಟಿ ಈಸಿಯಾಗಿ ಹೋಗುತ್ತೆ. ಸೊ 1 ಕೋಟಿವರೆಗೂ ಹೋಗೋವರೆಗೂ ಒಂದು ಸ್ವಲ್ಪ ಕಷ್ಟ. ಸೊ ಇದೇ ಒಂದು ಫಾರ್ಮುಲಾ, ಸಿಂಪಲಾಗಿ ಹೇಳಬೇಕು ಅಂದರೆ. ಆಮೇಲೆ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ, ನಾನು ಇವಾಗ ಕೋಟ್ಯಾಧೀಶ್ವರ ಆಗಬೇಕು ಅಥವಾ ನನಗೆ ದುಡ್ಡು ಮಾಡಬೇಕು. ದುಡ್ಡು ಹೆಂಗೆ ಮಾಡಬೇಕು ಅಂದರೆ ಖರ್ಚಾಗಬಾರ್ದು. ಎಷ್ಟು ಖರ್ಚು ಮಾಡಿದ್ರು ಅಂದರೆ ಒಂದು ಆ್ಯಸ್ ಇಟ್ ಈಸ್ ಒಂದು ಐಫೈ ಲೈಫು ಅಥವಾ ಒಂದು ರೇಂಜಿಗೆ ಒಂದು ಐಫೈ ಲೈಫ್ ಲೀಡ್ ಮಾಡಬೇಕು. ಬಟ್ ಖರ್ಚು ಮಾಡಿದ್ರೂ ದುಡ್ಡು ಖಾಲಿ ಆಗಬಾರ್ದು. ದುಡ್ಡು ದುಡಿತಾ ಇರಬೇಕು, ದಿನ ಡೇ ಬೈ ಡೇ ದುಡ್ಡು ದುಡಿತಾ ಇರಬೇಕು ಅನ್ನೋದಕ್ಕೆ ಬಿಸ್ನೆಸ್ಸು ಬೆಸ್ಟ್ ಪ್ಲ್ಯಾಟ್ಫಾರ್ಮ. 100% ಬಿಸ್ನೆಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ, ಬಿಸ್ನೆಸ್ಸಲ್ಲಿ ಹೆಂಗೆ ಅಂದರೆ, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿ, ಎಷ್ಟು ಶ್ರಮಪಟ್ಟು ಬಿಸ್ನೆಸ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರೋ, ಸೊ ಅಷ್ಟೇ ಒಳ್ಳೆಯದು. ಅದಾದಮೇಲೆ ಒಂದು ಸತಿ ಬಿಸ್ನೆಸ್ಸು ನಿಮ್ಗೆ ಯಾವ್ದಾರ ಒಂದು ಬಿಸ್ನೆಸ್ ಕೈ ಹಿಡಿದ್ಬಿಟ್ರೆ, ಅಥವಾ ನೀವು ಮಾಡ್ತಾರೋ ಬಿಸ್ನೆಸ್ ಯಾವ್ದಾರ ಒಂದು ಟೈಮಲ್ಲಿ ಕೈ ಹಿಡಿದ್ಬಿಟ್ಟು ಒಂದು ಸ್ವಲ್ಪ ಗ್ರೋತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರೆ ಮುಗೀತು ಗೈಸ್. ನಿಮ್ಮನ್ನ ತಡೆದು ನಿಲ್ಲಿಸೋರ್ಗೆ ಯಾರ ಕೈಲೂ ಆಗಲ್ಲ. ಸಿಂಪಲಾಗಿ ಒಂದು ಹೇಳ್ತೀನಿ, ನಿಮ್ಮ ಹಾರ್ಡ್ ವರ್ಕ್ ಇರಬೇಕು, ನಿಮ್ಮ ಸ್ಟ್ರಗಲ್ ಇರಬೇಕು. ನೀವು ಒಂಥರ ನೆಕ್ಸ್ಟ್ ಲೆವೆಲ್ಲು ತಲೆ ಉಪಯೋಗಿಸಿ ಮಾಡ್ಕೊಂಡು ಹೋಗಬೇಕು. ಸೊ ದುಡ್ಡು ಮಾಡಬೇಕು ಅನ್ನೋದಕ್ಕೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಬಿಸ್ನೆಸ್ಸೇ. ಅದರಲ್ಲಿ ಯಾವ ರೀತಿ ಎಲ್ಲರ ತಲೆಗೂ ಬಂದಿರುತ್ತೆ ಡೌಟು. ಇವಾಗ ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ಅಂಬಾನಿ ಏನು ಮಾಡ್ದ, ಸಿಂಪಲಾಗಿ ಒಂದು ಜಿಯೋ ಸಿಮ್ನ ಲಾಂಚ್ ಮಾಡಿಬಿಟ್ಟು ಫ್ರೀಯಾಗಿ ಕೊಟ್ಬಿಟ್ಟು ದುಡ್ಡು ಮಾಡಿಬಿಟ್ರು, ದೊಡ್ಡದಾಗಿ ಬೆಳೆದ್ಬಿಟ್ರು ಗೈಸ್. ಇದೆಲ್ಲ ನಿಮಗೆ ಒಂದು ಲೈನ್ ಅಷ್ಟೇ ಗೊತ್ತು ಅವ್ರ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಎಷ್ಟು ಕಷ್ಟ ಬಿದ್ದವರೇ ಗೊತ್ತಾ, ಅದಕ್ಕಿಂತ ಮುಂಚೆ ಅವ್ರು ಎಷ್ಟು ಇದು ಮಾಡೋರೇ ಗೊತ್ತಾ, ಅದಕ್ಕಿಂತ ಮುಂಚೆ ಅವ್ರು ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಗೊತ್ತಾ. ನಾವು ಇವಾಗ ಏನು ಮಾಡ್ತೀವಿ, ಸಿಂಪಲ್ಲಾಗಿ ತಮಿಳ್ನಾಡಲ್ಲಿ ಚೀಫ್ ಮಿನಿಸ್ಟ್ರು 2 ವರ್ಷದಿಂದ ಕಷ್ಟ ಬಿದ್ದುಬಿಟ್ಟು ಗೆದ್ದುಬಿಟ್ರು, CM ಆಗಿಬಿಟ್ರು ಅಂತ ಸುಮಾರು ಜನ ಮಾತಾಡ್ತಾರೆ. ಬಟ್ ಅದರಿಂದ ಎಷ್ಟು ವರ್ಕ್ ಮಾಡಿದ್ರು, ಎಷ್ಟು ವರ್ಷ ಕಷ್ಟ ಬಿದ್ದರು, ಎಷ್ಟೆಲ್ಲ ಶ್ರಮಪಟ್ಟರು. ಅವ್ರು ಫಿಲಮ್ ಇಂಡಸ್ಟ್ರಿಗೆ ಬಂದು ಆ ಫ್ಯಾನ್ ಬೇಸ್ನ ಗಳಿಸೋಕ್ಕೆ ಎಷ್ಟು ಕಷ್ಟ ಬಿದ್ದವ್ರೆ. ಇವಾಗ ಅದೇ ಫ್ಯಾನ್ ಬೇಸಿಂದ ಅವರು CM ಆಗಿರೋದು. ಬಟ್ ಅದನ್ನು ಮರ್ತೇ ಬಿಟ್ರು. ಬಂದರು 2 ವರ್ಷಕ್ಕೆ CM ಆಗಿಬಿಟ್ರು, ಅಷ್ಟು ಸೀಟ್ ಗೆದ್ದುಬಿಟ್ರು, ಇಷ್ಟು ಸೀಟ್ ಗೆದ್ದುಬಿಟ್ರು, ನೆಕ್ಸ್ಟ್ ಲೆವೆಲ್ಲು ಏನೆಲ್ಲ ಮಾಡಿಬಿಟ್ರು, ಅದು ಇದು ಎಕ್ಸೆಟ್ರಾ. ಆಮೇಲೆ ಇನ್ನೂ ಕೆಲವ್ರು ಆಗದೆ ಇರೋರು ಬೇರೆ ರೀತಿಯೇ ಒಂಥರ ಟ್ರೋಲ್ ಮಾಡ್ತಾ ಹೋಗ್ತಿದ್ದಾರೆ. ಬಟ್ ಅದನ್ನು ಆ ಫ್ಯಾನ್ ಬೇಸ್ ಗಳಿಸೋಕ್ಕೆ ಎಷ್ಟು ಕಷ್ಟ ಬಿದ್ದವ್ರೆ ಅದನ್ಯಾರು ನೋಡ್ತಿಲ್ಲ. ಸೊ ಸಿಂಪಲ್ಲು ಬಿಸ್ನೆಸ್ಸಲ್ಲೂ ಅಷ್ಟೇ ಗೈಸ್. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿ, ಇಂಥದ್ದೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ಸಿಂಪಲಾಗಿ ಹೇಳ್ತೀನಿ, ಇಂಥ ಬಿಸ್ನೆಸ್ಸೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ಬಟ್ ಏನು ಅಂದರೆ, ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಪ್ಲ್ಯಾನಿಂಗ್ ಯಾವ ರೀತಿ ಮಾಡಬೇಕು ಅಂದರೆ, ನನ್ನ ಹತ್ರ ಇವಾಗ 1 ಲಕ್ಷ ರೂಪಾಯಿ ಇದೆ. 1 ಲಕ್ಷ ರೂಪಾಯಿಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸೊ ನನ್ನ ಹತ್ರ ಒಂದು ಖಾಲಿ ಜಾಗ, ಖಾಲಿ ಅಂಗಡಿ ಇದೆ, ನನ್ನದೇ ಸ್ವಂತ ಅಂಗಡಿ. ಸೊ 1 ಲಕ್ಷ ರೂಪಾಯಿ ಅಮೌಂಟ್ನ ನಾನು ಏನು ಮಾಡಬೇಕು, ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ತಂದು ಹಾಕಬೇಕು. ಇಲ್ಲ ಒಂದು ಕೆಲಸ ಮಾಡಿ, ಒಂದು 20,000ನ ಡೆಕೋರೇಷನ್ ಅಂದರೆ ಇಂಟೀರಿಯರು, ಟೇಬಲ್ಲು, ಇದು ಏನು ಬೇಕು ನೀವೇನು ಮಾಡ್ತೀರಾ ಶಾಪಲ್ಲಿ, ಅದಕ್ಕೊಂದು ಸ್ವಲ್ಪ 10,000 20,000 ಖರ್ಚು ಮಾಡಿಬಿಟ್ಟು 80,000ನ ಇನ್ವೆಸ್ಟ್ ಮಾಡಿ ಪ್ರಾಡಕ್ಟ್ಸ್ ತಂದು ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇವಾಗ 80,000ದಲ್ಲಿ ನೀವು 20% ಅಂದ್ಕೊಂಡ್ರು ಎಷ್ಟು ದುಡ್ಡು ಬರುತ್ತೆ? 10% ಪ್ರಾಫಿಟ್ ಇಟ್ರು ಎಷ್ಟು ದುಡ್ಡು ಬರುತ್ತೆ? 8,000 ರೂಪಾಯಿ ಬರುತ್ತೆ. 8,000 ರೂಪಾಯಿನ ನೀವೇನು ಮಾಡಬೇಕು, ಸಿಂಪಲ್ಲಾಗಿ
₹5,000 ಖರ್ಚು ಮಾಡಬೇಕು, ಇನ್ನು ₹3,000 ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಆವಾಗ ₹83,000 ಇನ್ವೆಸ್ಟ್ಮೆಂಟ್ ಆದಂಗೆ ಆಗುತ್ತೆ. ಸೊ ಈ ರೀತಿ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ನೀವು ಎಷ್ಟು ಪ್ರಾಫಿಟ್ 20% ಪ್ರಾಫಿಟ್ ಇಡ್ತೀರಾ, 30% ಪ್ರಾಫಿಟ್ ಇಡ್ತೀರಾ, ಡಬಲ್ ಪ್ರಾಫಿಟ್ ಇಡ್ತೀರಾ, ಸಿಂಪಲ್ ಗೈಸ್ ಡಬಲ್ ಕೂಡ ಪ್ರಾಫಿಟ್ ಇಡ್ಬೋದು. ಆ ಕ್ಯಾಟಗರಿಲಿ ಅದು ಡಿಮ್ಯಾಂಡ್ ಮಾಡ್ತಾ ಇರಬೇಕು. ನಿಮ್ಮ ಪ್ರಾಡಕ್ಟು ಅಷ್ಟು ಅಮೌಂಟ್ನ ಡಿಮ್ಯಾಂಡ್ ಮಾಡಬೇಕು. ಅಷ್ಟೇ ಬಿಟ್ಟರೆ ಇವಾಗ ನೀವು ₹1 ತಂದು ₹2 ಬೇಕಾದ್ರೂ ಮಾಡ್ಬೋದು, ₹10 ತಂದು ₹20 ಬೇಕಾದ್ರೂ ಮಾಡ್ಬೋದು. ಸೊ ಸಿಂಪಲ್ 80,000ನ ತಂದು 100% ಪ್ರಾಫಿಟ್ ಇಟ್ಟು ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ 100% ಪ್ರಾಫಿಟ್ ಅಂದರೆ ಇನ್ನೊಂದು 80,000 ಅಡಿಷ್ನಲ್ ಆಗುತ್ತೆ. 80 1,60,000 ಆಗುತ್ತೆ. ಇವಾಗ ಏನು ಮಾಡಬೇಕು, 80,000 ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತೀರಾ. ಸೊ ತಿರ್ಗಾ 80,000ನ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನೀವು 1,60,000 ಏನು ಮಾಡಬೇಕು, 10, 20 ಇನ್ವೆಸ್ಟ್ ಮಾಡಬೇಕು ಬಿಸ್ನೆಸ್ ಮೇಲೆ. ಇನ್ವೆಸ್ಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದನ್ನ ಫ್ಯಾಮಿಲಿ ಖರ್ಚು, ಆ ಖರ್ಚು, ಈ ಖರ್ಚು, ನಿಮ್ಮದು ಅಡಿಷ್ನಲ್ ಇರುತ್ತಲ್ಲ ಸಪ್ರೇಟು, ಅಂದರೆ ಶಾಪಿಗೆ ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗದೇ ಇರೋ ಅಂಥ ಖರ್ಚುಗಳನ್ನ ಅದರಲ್ಲಿ ಒಂದು 20-30,000 ಮಾಡಿ, 20,000 ಸೇವಿಂಗ್ಸ್ ಅಂತ ಮಾಡಿ. ಸಿಂಪಲಾಗಿ ಒಂದು ಹೇಳ್ತೀನಿ, ನೀವು ಸೇವಿಂಗ್ಸೇ ಇಲ್ದಿರ ಬರೀ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿ, ನೀವು ಯೂಸ್ ಮಾಡಿ, ಇನ್ವೆಸ್ಟ್ ಯೂಸ್ ಈ ಥರ ಮಾಡಿ ಅಂತ ಹೇಳಲ್ಲ. ಸೇವಿಂಗ್ ಕೂಡ ಮಾಡಲೇಬೇಕು 100%. ನೀವು 1,000, 2,000, 3,000 ಎಷ್ಟಾದರೂ ಆಗಲಿ, ಸೊ ಅದನ್ನು ಕೂಡ ಸೇವ್ ಮಾಡೋಕ್ಕೆ ಒಂದಿಷ್ಟು ಅಮೌಂಟು ಅನ್ನೋದು ರೂಢಿ ಮಾಡ್ಕೊತಾ ಬನ್ನಿ. ಸೊ ಸೇವ್ ಮಾಡೋದು ಹೆಂಗೆ ಮಾಡ್ಬೋದು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ನಿಮ್ಗೆ ಯಾವ ಥರ ನಾಲೆಡ್ಜ್ ಇದೆ ಆ ಥರ. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಲ್ಯಾಂಡ್ ಮೇಲೆ ನೀವು ಕಡಿಮೆ ಅಮೌಂಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಡಿಜಿಟಲ್ ಗೋಲ್ಡ್ ಅಂತ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಡಿಜಿಟಲ್ ಗೋಲ್ಡ್ ಮೇಲೂ ಇನ್ವೆಸ್ಟ್ ಮಾಡ್ಬೋದು ನೀವು ಸಿಂಪಲಾಗಿ. ಇಲ್ವಾ ಹೋಗಿ ಒಂದು 4 ಗ್ರಾಮು 5 ಗ್ರಾಮು ಎಷ್ಟು ಗ್ರಾಮ್ ಬರುತ್ತೋ ಆ ದುಡ್ಡಿಗೆ 1 ಗ್ರಾಮ್ 2 ಗ್ರಾಮ್ ತಂದು ಮನೇಲಿಡಿ. ಅಥವಾ ಸೇವ್ ಮಾಡ್ಬಿಟ್ಟು ಒಂದು 2-3 ತಿಂಗಳು ಸೇವ್ ಮಾಡ್ಬಿಟ್ಟು ಒಂದು ದೊಡ್ಡ ಅಮೌಂಟ್ ಆದಾಗ ಒಂದು ಚೈನ್ ತಗೊಳ್ಳೋದು, ಒಂದು ಈ ಥರ ತಗೊಳ್ಳೋದು ಮಾಡ್ಬೋದು. ಸೊ ಏನಾಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ ಅಲ್ವಾ. ಸಿಂಪಲ್ಲಾಗಿ 2 ಗ್ರಾಮು 3 ಗ್ರಾಮು 1 ಗ್ರಾಮು ಏನೋ ಅಂತಂದು ಮಾಡಿಬಿಟ್ರೆ ಮುಗಿದೋಗುತ್ತೆ ಅಲ್ಲಿಗೆ. ಸೊ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಬೆಳೀತಾ ಹೋಗಬೇಕು ಗೈಸ್. ಸೊ ಬಿಸ್ನೆಸ್ ಮೇಲೆ ಏನು ಇನ್ವೆಸ್ಟ್ ಮಾಡ್ತೀರಾ ಅದನ್ನು ರಿಪೀಟು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ಅದ್ರ ಮೇಲೂ ಪ್ರಾಫಿಟಲ್ಲೂ ಒಂದಷ್ಟು ಇನ್ವೆಸ್ಟ್ ಮಾಡ್ತಾ ಹೋದಾಗ ನಿಮ್ಮ ಬಿಸ್ನೆಸ್ಸು ಗ್ರೋತ್ ಲೆವೆಲು ಚೆನ್ನಾಗಾಗುತ್ತೆ. ಸೊ ತುಂಬ ಚೆನ್ನಾಗಾದಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಬಿಸ್ನೆಸ್ಸು. ಸೊ ಅದು ಬಿಟ್ಟು ಇವಾಗ ಕೆಲವೊಬ್ಬರು ಏನು ಮಾಡ್ತಾರೆ, ನಾನು ಬಿಸ್ನೆಸ್ ಮಾಡಬೇಕು ಅಂದ್ಬಿಟ್ಟು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಏನೂ ಪ್ಲ್ಯಾನಿಂಗ್ ಇರಲ್ಲ. ಆವಾಗ ಏನು ಮಾಡ್ತಾರೆ, ನೀವು 80,000 ಹಾಕಿ ಒಂದು ಲೈಕ್ 50% ಪ್ರಾಫಿಟ್ ಇಟ್ಟು 80,000 ಪ್ಲಸ್ 1,20,000 ಬರುತ್ತೆ. ಸೊ ತಿರ್ಗಾ 80,000 ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಮಿಕ್ಕಿದ ದುಡ್ಡನ್ನ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡ್ಕೊತಾರೆ. ಫ್ಯಾಮಿಲಿ ಅಂದರೆ ಪರ್ಸ್ನಲ್ ಖರ್ಚು ಅಂದ್ಬಿಟ್ಟು ಮಾಡ್ಕೊತಾರೆ. ಕೆಲವೊಬ್ರು ಹ್ಯಾಬಿಟ್ಸ್ ಇರುತ್ತೆ, ಅದಕ್ಕೆಲ್ಲ ಖರ್ಚು ಮಾಡ್ಕೊತಾರೆ. ಸೊ 80,000 ಹಂಗೆ ಆ್ಯಸ್ ಇಟ್ ಈಸ್ 80 ಮಾಡ್ಕೊಂಡೋದ್ರೆ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ. ಸಿಂಪಲ್ಲು, ದುಡ್ಡು ಹೇಳಿ ಜಾಸ್ತಿ ಮಾಡೋಕ್ಕಾಗುತ್ತೆ. ತಿರ್ಗಾ 50% ಪ್ರಾಫಿಟ್ ಇಟ್ಟಿರ್ತೀರ ನೀವು, 1,60,000 ದುಡಿತೀರಾ. ಅದರಲ್ಲಿ ಅಮೌಂಟ್ನ 80,000 ಇನ್ನು 40,000 ಖರ್ಚಿಗೆ ಅಂತಲೇ ಮಾಡ್ತೀರಾ, 80,000 ತಿರ್ಗಾ ಇದಕ್ಕೆ ಅಂತಲೇ ಇನ್ವೆಸ್ಟ್ ಮಾಡ್ತೀರಾ. ಸುಮ್ಮನೆ ರೊಟೇಷನ್ ಆಯ್ತಾರೆ ಸೈಕಲ್ ಅಷ್ಟೇ. ಅದು ಗ್ರೋತ್ ಇರಲ್ಲ, ಗ್ರಾಫಲ್ಲಿ ಗ್ರೋತ್ ಇರಲ್ಲ, ಡಿಕ್ರೀಸ್ ಇರಲ್ಲ, ಇಂಕ್ರೀಸ್ ಇರಲ್ಲ, ಏನಿರಲ್ಲ. ಸುಮ್ಮನೆ ಒಂದು ನಾರ್ಮಲ್ ಲೈಫ್. ಇವಾಗ ಆ್ಯಸ್ ಇಟ್ ಈಸ್ ನೀವು 9 to 9 ಜಾಬ್ಗೆ ಹೋದ್ರೆ ಏನಿರುತ್ತೋ ಆ ಥರ ಸಿಂಪಲ್ಲು ಹೋಗ್ತೀರಾ, ದುಡಿತೀರಾ, ತಿಂಗಳಾನ್ಗಟ್ಲೆ ದುಡಿತೀರಾ, 20,000 ಸ್ಯಾಲ್ರಿ ತಗೋತೀರಾ. ಸೊ ನೆಕ್ಸ್ಟ್ ತಿಂಗಳು ಅದೇ ಕೆಲಸ ಮಾಡಬೇಕು. ಬೇಕಾದ್ರೆ ಒಂದು ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಕೂಡ ಆಗ್ಬೋದು, ಅದೇ 20,000 ಬರುತ್ತೆ. ಸೊ ಇದೇ ರೊಟೇಷನ್ ಆಗುತ್ತೆ. ಬಿಸ್ನೆಸ್ ಫೀಲ್ಡಿಗೆ ಅಂತ ಬರ್ತೀರಾ. ಸೊ ಬಿಸ್ನೆಸ್ ಫೀಲ್ಡಿಗೆ ಬಂದಾಗ ಈ ಥರ ಒಂದು ಸ್ವಲ್ಪ ಅಡಿಷ್ನಲ್ಲು ಇಫ್ ಇನ್ ಕೇಸ್ ಇವಾಗ ನಾನು ಇನ್ನೊಂದು ಐಡಿಯಾ ಕೊಡ್ತೀನಿ. ಇವಾಗ ನಾನು ಚಿಕ್ಕ ಸ್ಟೋರ್ ಮಾಡಿದ್ದೆ, ನಂದ್ರಲ್ಲಿಗೆ ಎಷ್ಟಂತ ಮೆಟೀರಿಯಲ್ಸ್ ಹಾಕಲಿ, ವೇಸ್ಟು ಮೆಟೀರಿಯಲ್ಸ್ ಹಾಕ್ತಾ ಕಷ್ಟ. ಸೊ ಇಲ್ಲಿ ಇಷ್ಟು ಸೇಲ್ ಆಗೋದು, ಇಷ್ಟೇ ಲಿಮಿಟ್, ಏನು ಇನ್ನೊಂದು 10 ಜನ ಎಕ್ಸ್ಟ್ರಾ ಬಂದು ತಗೋಬೋದು. ಅದಕ್ಕೆ ಯಾಕೆ ತುಂಬ ಇನ್ವೆಸ್ಟ್ ಮಾಡಲಿ, ಬೇಡ ಗೈಸ್. ಒಂದು ಸ್ವಲ್ಪ ಎಲ್ಲಾದರೂ ಲೋನ್ಗಿನೋ ಅಥವಾ ಯಾವ್ದಾರು ಒಂದು ಸೇವಿಂಗ್ಸ್ ಮಾಡಿರ್ತೀರಾ, ಒಂದು 4-5 ತಿಂಗಳಿಂದ ಸೇವಿಂಗ್ಸ್ ಎಂತಕ್ಕೆ ಮಾಡಿ ಅಂದರೆ ಇದೇ ವಿಷಯಕ್ಕೆ ಮಾಡಿ ಅಂತ ಹೇಳಿದ್ದು ನಾನು. ಸೊ ಸೇವಿಂಗ್ಸ್ ಮಾಡಿರೋ ಅಮೌಂಟ್ನ, ಬಂದಿರೋ ಪ್ರಾಫಿಟ್ನ ಒಂದು ಸ್ವಲ್ಪ ಲೋನ್ಗಿನೋ ಬೇಕಾದರೆ, ಅಥವಾ ಎಲ್ಲ ಸೇರಿಸಿ ನಿಮ್ಮ ಹತ್ರ ಸೇವಿಂಗ್ಸ್ ಎಲ್ಲ ಸೇರಿಸಿ ಇನ್ನೊಂದು ಕಡೆ ಬ್ರ್ಯಾಂಚ್ ಓಪನ್ ಮಾಡಿ, ಔಟ್ಲೆಟ್ ಓಪನ್ ಮಾಡಿ, ನೆಕ್ಸ್ಟ್ ಲೆವೆಲ್ಲು ಅಲ್ಲಿ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಿ. ಇವಾಗ ಹೆಂಗಿದ್ರು ಈ ಬ್ರ್ಯಾಂಚ್ ಇದನ್ನೆಲ್ಲ ಡೆವಲಪ್ ಮಾಡಾಗಿರುತ್ತೆ. ಇವಾಗ ಏನು ಮಾಡ್ಬೇಕು, ಇಲ್ಲಿ ಯಾವ್ದಾರು ಹುಡುಗರನ್ನ ಬಿಡಬೇಕು ಗೊತ್ತಿರೋರು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ವೈಫ್ ಇದ್ದರೆ, ಮಕ್ಕಳಿದ್ರೆ, ಇಲ್ಲಿ ನೋಡ್ಕೊಳ್ರಪ್ಪ ಒಂದು ಸ್ವಲ್ಪ ಹೊತ್ತು ಅಂತ ಬಿಟ್ಬಿಟ್ಟು ನೀವು ಆ ಬ್ರ್ಯಾಂಚ್ನ, ಆ ಯೂನಿಟ್ನ ಅಥವಾ ಆ ಇದನ್ನು ಔಟ್ಲೆಟ್ನ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲೊಂದು ಸ್ವಲ್ಪ 6 ತಿಂಗಳು ವರ್ಷನ ಟೈಮ್ ಸ್ಪೆಂಡ್ ಮಾಡಿ ಅದನ್ನೂ ಡೆವಲಪ್ ಮಾಡಿ. ಸೊ ಇದರಲ್ಲೂ ಆ್ಯಸ್ ಇಟ್ ಈಸ್ ಇದು ಡೆವಲಪ್ ಆಗೋ ರೇಂಜ್ ಆಯಿತು ಅಂದಾಗ ಸಾಕು. ಅಲ್ಲಿಗೂ ಒಂದು ಸ್ವಲ್ಪ ಜಾಸ್ತಿ ಸ್ಟಾಕ್ ಬಿದ್ದರೆ ಕಷ್ಟ ಅಂದಾಗ ಇನ್ನೊಂದು ಕಡೆ ಔಟ್ಲೆಟ್ಟು, ಯೂನಿಟ್, ಫ್ರ್ಯಾಂಚೈಸಿಸು ಏನಾದರೂ ಮಾಡ್ಕೊಂಡು ಈ ಥರ ನಾನಾ ಥರ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊತಾ ಹೋದರೆ ಇವಾಗ ಏನಾಗುತ್ತೆ, ನೀವು ಬ್ರ್ಯಾಂಚಸ್ ಮಾಡೋದ್ರಿಂದ ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ
ಒಂದು ಕಡೆ ಒಂದು ಸ್ವಲ್ಪ ಲಾಸ್ ಐತೆ ಯಾಕೋ ಈ ಮಂತು ಈ 1 ಮಂತ್ 2 ಮಂತಿಂದ ಒಂದು ಸ್ವಲ್ಪ ಕಸ್ಟಮರ್ಸ್ ಕಡಿಮೆ ಆಗಿದ್ದಾರೆ ಅಂದಾಗ ಇಲ್ಲಿಂದ ಜಾಸ್ತಿ ಆಗಿರ್ತಾರೆ ಕಸ್ಟಮರ್ಸು. ಸೊ ಆಲ್ಮೋಸ್ಟ್ ಇಲ್ಲಿರೋ ಅಮೌಂಟ್ನ ಸ್ವಲ್ಪ ಶಫಲ್ ಮಾಡ್ಕೊತ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಸಿಂಪಲ್ಲು ಗೈಸ್. ಸೊ ದುಡ್ಡು ಮಾಡೋದು ಸಿಕ್ಕಾಪಟ್ಟೆ ಈಸಿ. ಬಿಸ್ನೆಸ್ ಫೀಲ್ಡ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನನಗೆ ಗೊತ್ತಿರೋ ಪ್ರಕಾರ ಬೆಸ್ಟ್ ಪ್ಲ್ಯಾಟ್ಫಾರ್ಮು. ಸೊ ಇವಾಗ ನೀವೆಲ್ಲ ಅನ್ಕೋಬೋದು ಬೇರೆ ಏನಂತ್ರಲ್ಲಾರ ಮಾಡ್ಬೋದು ಅದು ಇದು ಅಂತ. ಸೊ ನೀವು ಯಾರ ಅಂಡರೆಲ್ಲ ಕೆಲ್ಸಕ್ಕೆ ಹೋದರೆ ಅದೊಂದು ಫಿಕ್ಸ್ಡ್ ಸ್ಯಾಲ್ರಿ, 1 ವರ್ಷ ಪೂರ್ತಿ ಒಂದೇ ಸ್ಯಾಲ್ರಿ ಕಷ್ಟ ಬಿದ್ದು ಮಾಡಬೇಕು. 1 ವರ್ಷ ಆದಮೇಲೆ ಇಂಕ್ರಿಮೆಂಟ್ 10% 20% ಕೊಡ್ತಾರೆ. ಸೊ ಹಂಗೆ ಡೆವಲಪ್ ಆಗ್ತಾ ಹೋಗ್ಬೇಕು. ಅಥವಾ ನೀವು ಕೆಲಸ ಬಿಟ್ಬಿಟ್ಟು ಇನ್ನೊಂದು ಕಡೆ ಕೆಲಸಕ್ಕೆ ಸೇರ್ಕೊಂಡು ಆ ಥರ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ಬೇಕು. ಬಟ್ ಏನು ಅಂದರೆ ಒಂದು ಕಡೆ ಕಮಿಟ್ ಆಗಿದ ತಕ್ಷಣ 1 ಇಯರಿಂದ 5 ಇಯರ್ಸ್ವರೆಗೂ ಲಾಕ್-ಇನ್ ಪೀರಿಯಡ್ ಇರುತ್ತೆ. ಲಾಕ್ ಆಗಿಬಿಡ್ಬೇಕು. ಆ ಒಂದು 1 ವರ್ಷಕ್ಕೆ 1 ವರ್ಷವರೆಗೂ ಒಂದೇ ಅಮೌಂಟಿಗೆ ದುಡಿಬೇಕು. ಅದಾದಮೇಲೆ ಇಂಕ್ರಿಮೆಂಟ್ ಆಗುತ್ತೆ. ಇಂಕ್ರಿಮೆಂಟ್ ಆದಮೇಲೆ 1 ವರ್ಷಕ್ಕೆ ಅದೇ ಅಮೌಂಟಿಗೆ ದುಡಿಬೇಕು. ಇದಾದಮೇಲೆ 1 ವರ್ಷಕ್ಕೆ ತಿರ್ಗಿ ಇನ್ನೊಂದು ವರ್ಷಕ್ಕೆ ಇಂಕ್ರಿಮೆಂಟ್ ಆಗುತ್ತೆ. ತಿರ್ಗಾ ಏನು 10% 20% ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಯಾರೂ ಮಾಡಲ್ಲ. ನನ್ನ ಪ್ರಕಾರ 10-12% ಲಾಸ್ಟ್ 20%ವರೆಗೂ ಯಾರು ಇಂಕ್ರಿಮೆಂಟ್ ಕೊಡೋದೇ ಇಲ್ಲ. ಇಫ್ ಇನ್ ಕೇಸ್ ನೀವೇನಾರು ಅಡಿಷ್ನಲ್ ಕೋರ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಹೊರತು ಅದು ಬಿಟ್ಟರೆ ಇನ್ನೇನು ಮೇಜರಾಗಿ ಏನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ಬಿಸ್ನೆಸ್ಸಲ್ಲಿ ಹಂಗಲ್ಲ. ನೀವೇನು ನಾನು ಹೇಳಿದ್ನಲ್ಲ, 1 ಲಕ್ಷ ಇನ್ವೆಸ್ಟ್ ಮಾಡಿ 10% ಪ್ರಾಫಿಟ್ 1,10,000 ಬರುತ್ತೆ. 10,000ದಲ್ಲಿ 5,000 ತಿರ್ಗಾ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು, ಇನ್ನು 5,000 ಖರ್ಚು ಮಾಡ್ಕೋಬೇಕು. ನನ್ನ ಪ್ರಕಾರ 10% ಯಾರೂ ಇಡಲ್ಲ. ಎಲ್ಲ ಇಡೋದೇ ಅಬೌವ್ 30, 40, 50 ಮೇಲೆ ಇಡ್ತಾರೆ. ಸೊ ಪ್ರಾಫಿಟ್ ಮಾರ್ಜಿನ್ನ. ಸೊ 100% ಇಟ್ರೂ 1 ಲಕ್ಷ ಇರೋದು 2 ಲಕ್ಷ ಆಗಿರುತ್ತೆ. 2 ಲಕ್ಷದಲ್ಲಿ 1,50,000 ಇದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು. ಇನ್ನು 50,000ನ ಮನೆ ಖರ್ಚು, ಆ ಖರ್ಚು, ಈ ಖರ್ಚು. 50,000ದಲ್ಲಿ ನನ್ನ ಕೇಳೋದಾದರೆ 30,000 ಅಷ್ಟೇ, 20-30,000 ಅಷ್ಟೇ ಖರ್ಚು ಮಾಡ್ತೀನಿ. 20,000 ಸೇವಿಂಗ್ಸು, ಯಾವ್ದಾರು ಇನ್ವೆಸ್ಟ್ಮೆಂಟು ಫ್ಯೂಚರ್ ಪ್ಲ್ಯಾನಿಂಗೋಸ್ಕರ ಎತ್ತಿಡಬೇಕು. ಸೊ ಈ ರೀತಿ ಮಾಡ್ಕೊಂಡಾದ್ರೆ ಒಂದು ರೇಂಜಲ್ಲಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಗ್ರಾಫು ಇನ್ಕ್ರೀಸ್ ಆಗಿ ಹೋಗುತ್ತೆ. ಸೊ ಅದು ಬಿಟ್ಟು ನಾನು ಹೇಳಿದ ಥರ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು 2 ಲಕ್ಷ ಬಂದ್ರೂ 1 ಲಕ್ಷ ತಿರ್ಗಾ ಬಿಸ್ನೆಸ್ಸಾಗಿ ಇನ್ವೆಸ್ಟ್ ಮಾಡಿ 1 ಲಕ್ಷ ಖರ್ಚು ಮಾಡ್ಕೊತಾ ಇದ್ದರೆ ನಿಮ್ಮ ಒಂದು ಇದು ಬಿಸ್ನೆಸ್ಸು ಒಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಇನ್ನೇನು ಚೇಂಜಸ್ ಇರಲ್ಲ. ಸುಮ್ಮನೆ 1 ಲಕ್ಷ ಖರ್ಚು ಮಾಡ್ಕೊಂಡು ಇದು ಮಾಡ್ತಾ ಇರ್ತೀರ. ಸೊ ಇಫ್ ಇನ್ ಕೇಸ್ ನಾನು ನೆಕ್ಸ್ಟ್ ಲೆವೆಲಾಗೆ ಮಾಡ್ಬಿಟ್ಟಿದ್ದೀನಿ, 1 ಲಕ್ಷ ರೂಪಾಯಿ ಮೇಲೆ ಇಲ್ಲಿ ಪ್ರಾಡಕ್ಟ್ ಹಾಕಿದ್ರೆ ವೇಸ್ಟ್ ಅಂತ ಅನ್ಸಿದ್ರೆ 1 ಲಕ್ಷದಲ್ಲಿ ನನ್ನ ಕೇಳೋದಾದರೆ 50,000-60,000ನ ಬೇರೆ ಕಡೆ ಅಂದರೆ ಯಾವುದಕ್ಕಾರ ಇನ್ವೆಸ್ಟ್ ಮಾಡಿ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, 32 ಫ್ಯೂಚರ್ಗೋಸ್ಕರ ಎತ್ತಿಡಿ. 20-30K ಎಷ್ಟು ನಿಮ್ಗೆ ಇನ್ನೂ ಕಡಿಮೆ ಆದರೆ ಇನ್ನೂ ಕಡಿಮೆ ನಿಮ್ಮ ಲೈಫ್ ಲೀಡ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚು ಮಾಡ್ಕೊಂಡು ಸೇವಿಂಗ್ಸ್ಗಂತ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯೂನಿಟ್ ಥರ ಓಪನ್ ಮಾಡೋಕ್ಕೆ ಬೇಗ ಪ್ಲ್ಯಾನ್ ಮಾಡಿ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ದಯವಿಟ್ಟು ಮಿಸ್ಯೂಸ್ ಥರ ಮಾಡ್ಕೋಬೇಡಿ. ಏನೋ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿಬಿಟ್ಟು 1 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರ, ಅದೇನೋ ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇರುತ್ತೆ, ನಿಮಗೇನೋ ಅಡಿಷ್ನಲ್ ಖರ್ಚುಗಳು ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಖರ್ಚು ಮಾಡ್ಕೊಂಡು ತಿರ್ಗಾ 80,000 ಇಳಿಸ್ಬೇಡಿ ಅದನ್ನು. ಸೊ 80,000 ಇಳಿಸಿದಾಗ ಏನಾಗುತ್ತೆ, ಸ್ಟಾಕ್ ಜಾಸ್ತಿ ಬರಲ್ಲ. 80,000ದಿಂದ ತಿರ್ಗಾ 60,000 ಗೊತ್ತೀರಾ, 60,000ದಿಂದ 50,000 ಗೊತ್ತೀರಾ, ಆಮೇಲೆ ಝೀರೋ ಮಾಡ್ಕೊಂಡು ಕೂತ್ಕೊತೀರಾ. ಸೊ ಈ ಥರ ಎಲ್ಲ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಆದಷ್ಟು ಸೇವಿಂಗ್ಸ್ ಮಾಡ್ಕೊಂಡು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಗ್ರೋತು ಚೆನ್ನಾಗಿರಬೇಕು, ನೆಕ್ಸ್ಟ್ ಲೆವೆಲ್ಗೆ ಬಿಸ್ನೆಸ್ ಮಾಡಬೇಕು ಅನ್ನೋದೊಂದು ಪ್ರೋಸೆಸ್, ಆ ಥರದೊಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಿ. ಸೊ ಬಿಸ್ನೆಸ್ ಇಸ್ ದ ಒನ್ ಆಫ್ ದ ಬೆಸ್ಟು ಪ್ಲ್ಯಾಟ್ಫಾರ್ಮ್ ಟು ಅರ್ನ್ ಮೋರ್ ಮನಿ. ಬಟ್ ಅದೇ ತಕ್ಕಂತೆ ಹಾರ್ಡ್ ವರ್ಕ್ ಮಾಡಬೇಕು, ಸ್ಟ್ರಗಲ್ ಪಡಬೇಕು. ಅದಾದಮೇಲೆ ಪ್ರಾಪರ್ ಎಕ್ಸಿಕ್ಯೂಟ್ ಮಾಡಬೇಕು. ಪ್ರಾಪರಾಗಿ ಒಂದು ಎಕ್ಸಿಕ್ಯೂಷನ್ಸ್ ಇರಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಆಮೇಲೆ ಅದರದ್ದು ಪ್ರೋಸೆಸ್ ಹೆಂಗೆ, ಯಾವ ಥರ ಏನು ಎಲ್ಲ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಆಮೇಲೆ ಲಾಂಚ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಬಿಸ್ನೆಸ್ನ. ಅದು ಬಿಟ್ಟು ನಾನು ಬೇರೆ ಥರ ಏನೂ ಇಲ್ಲ, ನಂದು ಓನ್ ಬ್ರ್ಯಾಂಡಿಂಗ್ ಏನೆಲ್ಲ ಸುಮ್ಮನೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು, ನಾನು ಕೋಟಿ ದುಡ್ಡು ಹೋಗ್ಬೇಕು. ಸೊ ಇದೆಲ್ಲ ಕಷ್ಟ ಗೈಸ್. ಆಮೇಲೆ ಇನ್ನೂ ಒಂದು ಆಲ್ಮೋಸ್ಟ್ ಇವಾಗ PU ಓದ್ತಾರೋರಿಗೆಲ್ಲ ಕಾಫಿ ಕುಡಿಯೋಕ್ಕೆ ಹೋಗ್ತಾರೆ, ಟೀ ಕುಡಿಯೋಕ್ಕೆ ಹೋಗ್ತಾರೆ. ಅಲ್ಲಿ ಒಂದು 50 ಜನ 60 ಜನ ಅವ್ರ ಮುಂದೆನೇ ಬಂದು ಸಿಗರೇಟ್ ತಗೊಂಡು ಸ್ಮೋಕ್ ಮಾಡೋದೆಲ್ಲ. ಸೊ ಸ್ಮೋಕಿಂಗ್ ಎಂಕರೇಜ್ ಮಾಡ್ತಾಯಿಲ್ಲ. ಸೊ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋದಂತ ನಮ್ಮ ತಲೆಯಲ್ಲಿ ಇದೆಲ್ಲ ಬಂದಿದೆ ಗೈಸ್. ನಾನು ಅದಕ್ಕೋಸ್ಕರ ಇಷ್ಟು ಓಪನಾಗಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಸಿಗರೇಟ್ ಒಂದು 50-60 ನಿಮ್ಮ ಮುಂದೆನೇ ಒಂದು 20 ಜನ ತಗೊಂಡು ಸೇರ್ತಾರೆ, ಟೀ ತಗೊಂಡು ಕುಡಿತಾರೆ. ಸೊ ನಿಮ್ಮ ತಲೆಯಲ್ಲಿ ಏನು ನೋಡುತ್ತೆ, ಸಿಗರೇಟು ನಾನೊಂದು ಬೇಕ್ರಿ ಇಟ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ಸು, ದಿನಕ್ಕೆ 50 ಜನ ಸಿಗರೇಟ್ ತಗೊಂಡ್ರು 20 ರೂಪಾಯಿ ಸಿಗರೇಟು, 20 ರೂಪಾಯಿ ಅಂದ್ರೂ ಎಷ್ಟಾಯಿತು, 25 ರೂಪಾಯಿ ಇವಾಗಿರೋದು. 25 ರೂಪಾಯಿ ಅಂದ್ರೂ 100 ಜನ ತಗೊಂಡ್ರೆ ಎಷ್ಟು ದುಡ್ಡು ಗುರು, 2,500. ಇದರಿಂದನೇ 2,500 ಬತ್ತು ದಿನಕ್ಕೆ. ಆಮೇಲೆ ಕಾಫಿ ಟೀ ಅಂತ ಕುಡಿತಾರೆ, ಆಮೇಲೆ ಅದು ಕುಡಿತಾರೆ. ಆಮೇಲೆ ದಿನಕ್ಕೆ ಒಬ್ಬೊಬ್ಬರೇ 5 ಸಿಗರೇಟ್ 10 ಸಿಗರೇಟ್ ಹೊಡಿತಾರೆ, ಪ್ಯಾಕೆಟ್ ಗಟ್ಟಲೆ ತೊಗೊಂಡು ಹೋಗ್ತಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ದಿನಕ್ಕೆ ಏನೇನಾದರೂ ಸಿಗರೇಟಿಂದನೇ ನಾವು ಒಂದು 5,000 ದುಡ್ಡು ಮಾಡ್ಬೋದು, 10,000 ದುಡ್ಡು ಮಾಡ್ಬೋದು ಗೈಸ್. ಇದು ನಿಜ.
ಅಂದರೆ ಈಗ ಪಿ ಯು ಸಿ ಓದ್ತಾರೋರು ನಾನು ಹೇಳ್ತಾ ಇರೋದು ಬೇರೆಯವ್ರಿಗಲ್ಲ. ಇದೆಲ್ಲ ನಿಜ, ನೀವೆಲ್ಲ ಅನ್ಕೊಳ್ಳೋದು ನಿಜ. ಬೇಜಾನ್ ದುಡ್ಡು ಮಾಡ್ಬಿಡ್ಬೋದು. ಬಟ್ ನೀವು ಒಂದು ಮರ್ತುಬಿಟ್ಟಿದ್ದೀರಾ. ಸೊ ಸಿಗರೇಟು ನೀವು 25 ರೂಪಾಯಿಗೆ ಮಾರ್ತಾಯಿದ್ದೀರ ಅಂದರೆ ನಿಮಗೆ ಎಷ್ಟಕ್ಕೆ ಸಿಗ್ತೈತೆ ಅನ್ನೋದು ಮರ್ತುಬಿಟ್ಟಿದ್ದೀರಾ. ಸೊ ನಾವು ಕೂಡ ನಮ್ಮ ಬ್ಯಾಚವ್ರು ಕೂಡ ಎಷ್ಟೋ ಸತಿ ತಪ್ಪು ಮಾಡಿದ್ದೀವಿ. ಸೊ 25 ರೂಪಾಯಿ ಸಿಗರೇಟು 18 ರೂಪಾಯಿಗೆ ಸಿಕ್ಕಿರುತ್ತೆ ಇವ್ನಿಗೆ, ಇವ್ನು 25 ರೂಪಾಯಿಗೆ ಮಾರ್ತಾನೆ. ಅದೆಲ್ಲ ರಿಯಾಲಿಟಿ ಅಲ್ಲ. ಅವ್ರಿಗೆ ಸಿಗೋದೇ 22, 23 ರೂಪಾಯಿಗೆ ಸಿಗುತ್ತೆ. ಅವ್ರು 25 ರೂಪಾಯಿಗೆ ಮಾರ್ಕೊತಾರೆ. 1 ರೂಪಾಯಿ ಅಥವಾ 2 ರೂಪಾಯಿ, ಮ್ಯಾಕ್ಸಿಮಮ್ 3 ರಿಂದ 4 ರೂಪಾಯಿ, ಬೇಡ ಗುರು 5 ರೂಪಾಯಿ ಅಂತಲೇ ಇಟ್ಕೋ. 5 ರೂಪಾಯಿ ಪ್ರಾಫಿಟ್ ಅಷ್ಟೇ ಒಂದು ಸಿಗರೇಟಲ್ಲಿ ಅಂತ ಇಟ್ಕೋ. ಫಾರ್ ಎಕ್ಸಾಂಪಲ್ 100 ಸಿಗರೇಟ್ ಸೇಲ್ ಮಾಡಿಬಿಡ್ತೀರ, ಎಷ್ಟು ಬಂದ್ಬಿಡುತ್ತೆ? 500 ರೂಪಾಯಿ ಬಂದ್ಬಿಡ್ತೈತಿ ತಿಂಗಳಿಗೆ. ಸೊ ತಿಂಗಳಿಗೆ 500 ರೂಪಾಯಿ ಬಂದ್ಬಿಟ್ಟಾಗ ಅದೇ ನಿಮ್ಮ ದುಡ್ಡಲ್ಲ, ಅದರಲ್ಲಿ ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು. ಅಂದರೆ ಬರೀ ಸಿಗರೇಟಲ್ಲಿ ಹೇಳ್ತಾರದು ನಾನು. ಆಮೇಲೆ ನೀವು ಏನೇನೋ ಚಿಕ್ಕದಾಗಿ ಒಂದು ಕಂಡಿಮೆಂಟ್ ಸ್ಟೋರ್ ಇಟ್ಕೊಂಡು ಅದು ಚಿಪ್ಸು ಗಿಪ್ಸು ಕುರ್ಕುರೆ ಅದು ಇದು ಮೀನ್ಸ್ ಏನೇನೋ ಎಕ್ಸೆಟ್ರಾ ಜ್ಯೂಸ್ ಗೀಸ್ ಎಲ್ಲ ಇಟ್ಟಿರ್ತೀರ, ಅದನ್ನು ಸೈಡಲ್ಲಿ ಇಟ್ಟು ದಿನಕ್ಕೆ ಇದರಿಂದ 500 ರೂಪಾಯಿ ದುಡಿದ್ಬಿಟ್ಟು ನಾವೇನೋ ಸಾಧನೆ ಮಾಡ್ಬಿಡ್ಬೋದು ಅಂತ ಅನ್ಕೋತಾ ಇರ್ತೀರಲ್ಲ, ಅದರಿಂದ ಕರೆಂಟ್ ಬಿಲ್ಲು, ಬಾಡಿಗೆ ಎಲ್ಲ ಕಟ್ಕೊಂಡು ಹೋಗಬೇಕು. ಅದಷ್ಟು ಈಸಿ ಅಲ್ಲ. ಸೊ ಎಲ್ಲ ಬಿಸ್ನೆಸ್ಸಲ್ಲೂ ಅದರದ್ದೇ ಆದ ಸ್ಟ್ರಗಲ್ ಇದ್ದೇ ಇರುತ್ತೆ. ಸೊ ನಿಮ್ಮ ಬ್ರ್ಯಾಂಡಿಂಗಲ್ಲಿ ಹೋದಾಗ ಏನಾಗುತ್ತೆ, ನಿಮ್ಮ ಕಂಟ್ರೋಲಲ್ಲಿ ಕಂಪ್ಲೀಟಾಗಿರುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಬಿಲ್ಟ್ ಮಾಡ್ಕೊತಾ ಹೋಗ್ಬೋದು. ಸೊ ಬೇರೆ ಬಿಸ್ನೆಸ್ಸು ಅಷ್ಟೇ, ನೀವೊಂದು ಪ್ರೊಪ್ರೈಟರ್ಶಿಪ್ ಅಂತ ಆಗೋದ್ರೆ ನೀವು ಹೆಂಗೆ ಬೇಕಾದರೂ ಮಾಡ್ಕೊತಾ ಹೋಗ್ಬೋದು ಬಿಸ್ನೆಸ್ಸು ಅಂತ ಹೇಳೋಕೆ ಇಷ್ಟಪಡ್ತೀನಿ ಗೈಸ್. ಸೊ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಲೆಂತಿ ಆಗಿತ್ತು ಅಂತ ಅನ್ಕೋತೀನಿ, ಬಟ್ ಮೋರ್ ಇನ್ಫಾರ್ಮೇಟಿವ್ ಆಗಿತ್ತು. ಸೊ ಇನ್ಫಾರ್ಮೇಟಿವ್ ಆಗಿದ್ದರೆ ಲೆಂತಿ ಆಗುತ್ತೆ ವಿಡಿಯೋ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಒಂದು 15-16 ನಿಮಿಷದ ಮೇಲೆ ಆಗಿದೆ, 18 ನಿಮಿಷ ಹತ್ರ ರೀಚ್ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಲಾಟ್ಸ್ ಆಫ್ ಟೇಕ್ ಕೇರ್, ಬೈ ಗೈಸ್, ಸೈನಿಂಗ್ ಆಫ್.